ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಒಂದೇನಂದರೆ ನಮ್ಮದು ಫಾರಿನ್ ಕರೆನ್ಸಿ ರಿಸರ್ವ್ಸ್ ಮೇಲೆ ತುಂಬ ಒತ್ತಡ ಬೀಳ್ತಾ ಇರ್ತದೆ. ಯಾಕಂದರೆ ನಮ್ಮ ಇದು ಕೆಲವು ಅಂಕಿಅಂಶಗಳು ನೋಡಿದರೆ ನಮ್ಮ ಇದು ಇದರಲ್ಲಿ $70 ಇದೆ, $126 70ರಿಂದ 126 ಪರ್ ಬ್ಯಾರಲ್ ಡಾಲರ್ ಇದು ಕ್ರೂಡ್ ಆಯಿಲ್ ಇದು ರೇಟ್ ಏರಿದೆ. ಅದೇ ರೀತಿ ನೀವು ಇದು ನಾವು ಡೀಸೆಲ್ ಬೆಲೆ ವಿಷಯದಲ್ಲಿ ನೋಡಿದರೆ ನಮ್ಮ PSU ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಯಾರಿದ್ದಾರಲ್ಲ ಅವರು ಮಾತ್ರ ಏರಿಕೆ ಮಾಡಲಿಲ್ಲ. ನೀವು ನಯಾರ ಅಥವಾ ಶೆಲ್ ಪೆಟ್ರೋಲ್ ಬಂಕಿಗೆ ಹೋಗಿ ನೀವು ಡೀಸೆಲ್ ಹಾಕ್ಲಿಕ್ಕೆ ಹೋದರೆ ಅಲ್ಲಿ ರೇಟ್ ಜಾಸ್ತಿ ಆಗಿದೆ. ಅದರಿಂದ ಅದೆಲ್ಲವನ್ನು ನಮ್ಮ ಇದು ನಮ್ಮ PSU ಯಾವುದು ನಮ್ಮ HPCL BPCL ಅವರೆಲ್ಲ ಇದ್ದಾರಲ್ಲ ಅದನ್ನು ಅವ್ರು ತಡ್ಕೊಂಡಿದ್ದಾರೆ. ಬಟ್ 10 ವಾರದಲ್ಲೇ 1 ಲಕ್ಷ ಕೋಟಿ ಹತ್ರ ಅವರ ನಷ್ಟ ಬರ್ತಾ ಇದೆ. ಆ ಮಟ್ಟಿಗೆ ಇದರದ್ದು ಇದು ಪ್ರೆಷರ್ ಬೀಳ್ತಾ ಇದೆ ಅವರ ಮೇಲೆ. ಸೊ ಅದರಿಂದ ಅವ್ರು ಹೇಳೋದು ಸಹಜ. ಯಾಕಂದರೆ ಇದು ಈ ವಿಚಾರವನ್ನು ಅವರ ಇದು ಯಾವುದು ಏನು ಜನರಿಗೆ ಹೇಳಬೇಕಿದ್ದದನ್ನು ಸರಿಯಾಗಿ ಸಮಯದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೇನೆಂದರೆ ಇಲ್ಲಿ ಇನ್ನೊಂದೇನೆಂದರೆ ಡೀಸೆಲ್ ಬಳಕೆ ಬರೀ ವೆಹಿಕಲ್ಸಲ್ಲಿ ಮಾತ್ರ ಅಲ್ಲ, ತುಂಬ ಕಡೆ ಉಪಯೋಗ ಆಗ್ತಾ ಇರ್ತದೆ. ಹೌದು, ಇನ್ಫ್ಯಾಕ್ಟ್ ಎಲ್ಲಿವರೆಗೆ ಅಂದರೆ ಈಗ ಗ್ಯಾಸ್ ಒತ್ತಡದಿಂದ ತುಂಬ ಹೋಟೆಲ್ ಸೆಕ್ಟರ್ ಇದರಲ್ಲೆಲ್ಲ ತುಂಬ ಜನ ಆಲ್ಟರ್ನೇಟಿವ್ ಏನೆಲ್ಲ ಇದು ಬಾಯ್ಲರ್ಸ್ ಇದು ಅದೆಲ್ಲ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ಡೀಸೆಲ್ ಇದು ಬಳಕೆ ಆಗ್ತಾ ಇದೆ. ಅಲ್ಲಿ ಡೀಸೆಲ್ ಬೆಲೆ ಏರಿಕೆ ಆದರೆ ಅಲ್ಲಿ ಕೂಡ ಪುನಃ ಒಂದ್ಸರ್ತಿ ಅವರಿಗೆ ಆಲ್ರೆಡಿ ಗ್ಯಾಸ್ ಇದು ಒತ್ತಡ ಬಿದ್ದಿದೆ. ಇದು ಇನ್ನೊಂದ್ಸರ್ತಿ ಅದರ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆದರೆ ಅಲ್ಲಿ ಕೂಡ ಅವರಿಗೆ ಕಷ್ಟ ಆಗ್ತದೆ ಇನ್ನೊಂದು ಕಡೆ. ಮತ್ತೆ ಇನ್ನೊಂದೇನಂದ್ರೆ ಅವರು ಹೇಳಿದ್ದು ಅಂಥದ್ದೇನು ಕಷ್ಟದ ವಿಷಯ ಏನು ಹೇಳಲಿಲ್ಲ ನಮ್ಮನಿಗೆ. ಈಗ ಒಂದು ಕಾಲದಲ್ಲಿ 1965 ಹೇಳ್ತಾರೆ ಒಂದು ಊಟವನ್ನು ಬಿಟ್ಟು ಬಿಡಿ ಅಂತೆಲ್ಲ ಹೇಳಿದ್ರು ಆವಾಗ ಶಾಸ್ತ್ರೀಜಿ ಅವರು ಆ ಕಾಲದಲ್ಲಿ. ಆದ್ರೂ ಸುಮಾರು ಜನ ಅದನ್ನೆಲ್ಲ ಮಾಡಿದ್ದಾರೆ. ಇವತ್ತಿನ ದಿನದಲ್ಲಿ ನಮ್ಮ ಜನರೇಷನ್ಗೆ ಅಂಥದ್ದೇನು ತುಂಬಾ ಕಷ್ಟದೇನು ಅವರು ಇದೇನು ಹೇಳಲಿಲ್ಲ. ಬಂಗಾರ 1 ವರ್ಷವರೆಗೆ ನೀವು ಮುಂದುವರಿಸಿ, ಈಗ ಏನು ಸದ್ಯಕ್ಕೆ ಏನು ತಗೊಳ್ಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಮತ್ತೆ ಇದೆಲ್ಲ ಸಾಮಾನ್ಯ ಮಟ್ಟಿಗೆ ನಾವು ಯಾರು ಮಾಡ್ಬೋದು ಇದ್ದದೇ ವಿಷಯ. ಅಂಥದ್ದೇನು ತುಂಬಾ ಕಷ್ಟದಲ್ಲಿ ನಮ್ಗೇನು ಏನು ಆಗುದಿಲ್ಲ ಇಂಥದ್ದು ಯಾವುದು ಮಾಡಿದ್ರೆ. ಅದೇ ರೀತಿ ಫಾರಿನ್ ಟ್ರಾವೆಲ್ ಇಲ್ಲಿ ಏನಾಗ್ತದೆ, ನಾವು ವಿದೇಶಿ ಇದಕ್ಕೆಲ್ಲ ಹೋಗುವಾಗ ಡಾಲರಲ್ಲೇ ಖರೀದಿ ಮಾಡಬೇಕು. ಅಲ್ಲಿದು ನಮ್ಮ ಟೂರ್ ಆಪರೇಟರ್ಗೆ ಅವರು ಪುನಃ ಫಾರಿನ್ ಕಂಪನೀಸಿಗೆ ಫಾರಿನ್ ಇವರಿಗೆ ಹೋಟೆಲ್ಸಿಗೆಲ್ಲ ಅದರದ್ದು ಫಾರಿನ್ ಕರೆನ್ಸಿಯಲ್ಲಿ ಪೇಮೆಂಟ್ ಮಾಡಬೇಕು. ಮತ್ತು ಇದು ಫರ್ಟಿಲೈಸರ್ ವಿಚಾರದಲ್ಲಿ ಇನ್ನೊಂದು ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಕೂಡ ಅವ್ರು ತುಂಬ ಇಂಪೋರ್ಟ್ ಮಾಡಬೇಕಾಗ್ತಾ ಇರ್ತದೆ. ಅಲ್ಲಿ ಕೂಡ ಅವರು 50% ಇದನ್ನು ನೀವು ಕಮ್ಮಿ ಮಾಡಿ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅದಕ್ಕೆ ಯುಟಿಲೈಸ್ ಮಾಡಿ ಅಂತ. ಮತ್ತು ಮೆಟ್ರೋ ಕನೆಕ್ಟಿವಿಟಿ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇನ್ನೂ ಸ್ವಲ್ಪ ಇದು ವಿಚಾರ ಇದೆ. ಬಟ್ ಆದರೂ ಮೆಟ್ರೋ ಇದರಲ್ಲಿ ಅದೇನು ಪೆಟ್ರೋಲ್ ಡೀಸೆಲ್ ಬಳಕೆ ಏನು ಮಾಡ್ತಾ ಇಲ್ಲ. ಅದರಿಂದ ಆ ವಿಚಾರ ಒಂದು ಒಳ್ಳೆ ವಿಷಯ. ಇನ್ನೊಂದು ಎಡಿಬಲ್ ಆಯಿಲ್ ಇವರು ಹೇಳಿದಾಗೆ ತುಂಬ ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಕೆಲವು ಪಾಮ್ ಇರ್ಬೋದು ಅಥವಾ ಸನ್ಫ್ಲವರ್ ಆಯಿಲ್ ಏನಿದೆ ಅದರದ್ದು ನಮಗೆ ಆಯಿಲ್ ರಿಡಕ್ಷನ್ ಮಾಡಲಿಕ್ಕೂ ಹೇಳ್ತಾರೆ. ಮತ್ತು ವರ್ಕ್ ಫ್ರಮ್ ಹೋಮ್ ಇದೊಂದು ಎಲ್ಲ ಸಾಫ್ಟ್ವೇರ್ ಇರ್ಬೋದು, ಎಲ್ಲ IT ಕಂಪೆನಿ ಎಲ್ಲರಿಗೆ ಒಂದು ಭಾರಿ ಕೇಳಲಿಕ್ಕೆ ಒಂದು ಭಾರಿ ಇದು ಬಂದಿದೆ. ಅವರು ಎಲ್ಲರಿಗೂ ಒಂದು ಇನ್ನು ಕೋವಿಡಲ್ಲಿ ಹೇಗಿತ್ತು ಅದೇ ರೀತಿ ಇನ್ನೊಂದು ಸರ್ತಿ ಆಪರ್ಚುನಿಟಿ ಕೊಡಬೇಕು, ಆಪ್ಷನ್ ಕೊಡಬೇಕು ಅಂತ ಎಲ್ಲರೂ ಒಂದು ನಿನ್ನೆ ಅವ್ರದ್ದು ಅನೌನ್ಸ್ಮೆಂಟ್ ಬಂದದ್ರಿಂದ ಎಲ್ಲ IT ಎಂಪ್ಲಾಯೀಸ್ ಯಾರಿದ್ದಾರೆ ತುಂಬ ಜನ ಕೇಳ್ತಾ ಇದ್ದಾರೆ. ಅದೇ ರೀತಿ ಕಂಪನಿಗಳು ಒಂಥರ ಬ್ಯಾಲೆನ್ಸ್ ಮಾಡ್ಬೇಕು. ಯಾಕಂದ್ರೆ ಅವರಿಗೂ ಏನಾಗ್ತದೆ, ಅಲ್ಲಿ ಪ್ರೊಡಕ್ಟಿವಿಟಿ ತುಂಬಾ ಸರ್ತಿ ಹಿಟ್ ಆಗ್ತದೆ ಎಲ್ಲ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಮಾಡೆಲ್ ಮಾಡಿದ್ರೆ. ಬಟ್ ಆದ್ರೂ ಈಗ ಆಲ್ಟರ್ನೇಟಿವ್ಸ್ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಪ್ಷನ್ ಯೂಸ್ ಮಾಡಿ ಅಥವಾ ಬೇರೆ ಕಾರ್ ಪೂಲಿಂಗ್ ಬೇರೆ ಬೇರೆ ಆಪ್ಷನ್ಸ್ ಯೂಸ್ ಮಾಡಿ ಇದನ್ನು ಮಾಡ್ಬೋದು. ಇನ್ನೊಂದು ವಿಚಾರ ಏನಂದರೆ, ಇದು ನಮ್ಮ ಗೋಲ್ಡ್ ವಿಚಾರದಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಕೂಡ ನಮ್ಮದು ಇಂಪೋರ್ಟೇ ಮ್ಯಾಕ್ಸಿಮಮ್ ಆಗ್ತಾ ಇರೋದು. ಮೇ ಬಿ ವೆರಿ ನೆಗ್ಲಿಜಬಲ್ ಪರ್ಸೆಂಟೇಜ್ ಆರ್ ಮೇ ಬಿ ಝೀರೋ ಆಲ್ಸೋ ನಾವು ಹೇಳ್ಬೋದು. ನಮ್ಮದು ಇಲ್ಲಿ ಏನಾಗ್ತಾ ಇದೆ ಇದರಲ್ಲಿ ಪೋಸ್ಟ್ಪೋನ್ಮೆಂಟ್ ವಿಚಾರದಲ್ಲಿ ಹೇಳಿದ್ದಾರೆ ಬಿಟ್ಟರೆ ಅದರಿಂದ ಮೆಜಾರಿಟಿ ಗೋಲ್ಡ್ ಪರ್ಚೇಸ್ ಏನಿರ್ತದೆ ಇಮ್ಮಿಡಿಯೇಟ್ ಕನ್ಸಂಪ್ಷನ್ ಏನಿರುವುದಿಲ್ಲ. ನಮ್ಮ ದೇಶದಲ್ಲಿ ಏನಿದ್ರು ನಾವು ಸೇವಿಂಗ್ಸ್ ಮೈಂಡ್ ಸೆಟ್ ಇಂದ ಪರ್ಚೇಸ್ ಮಾಡ್ತೇವೆ, ಅಥವಾ ನಾವು ಫ್ಯೂಚರ್ ಒಂದು ನಮ್ಮ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸಿಗೆ ಅವರಿಗೆ ಅವರ ಮುಂದೆ ಮದುವೆ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಂದರ್ಭಕ್ಕೆ ಸರಿಯಾಗಿ ನಾವು ಪ್ಲಾನ್ ಮಾಡ್ತಾ ಇರ್ತೇವೆ. ಅದರಿಂದ
ತುಂಬಾ ಸಿಂಪಲ್ ಸ್ಟೆಪ್ಸ್ ಹೇಳಿದಾರೆ ಅವರು, ಅದನ್ನ ನಾವು ಇದು ಫಾಲೋ ಮಾಡ್ಬೋದು ಅಂತ ಕಾಣ್ತಾ ಇರುತ್ತೆ. ಗೋಲ್ಡ್ ವಿಚಾರದಲ್ಲಿ ಈ ಬುಲಿಯನ್ ಪರ್ಚೇಸ್ ಮಾಡ್ತಾರಲ್ಲ ಅಲ್ಲಿ ಸಮಸ್ಯೆ. ಫಿನಿಶ್ ಪ್ರಾಡಕ್ಟ್ ಮಾಡಿದ್ರೆ ಒಡವೆಗೆ, ಮದುವೆಗೆ, ಶುಭ ಕಾರ್ಯಕ್ಕೆ ಈ ಬುಲಿಯನ್ ಬಿಸ್ಕೆಟ್ ತಗೊಂಡು ಇಟ್ಬಿಡ್ತಾರಲ್ಲ, ಅಲ್ಲೇ ಪ್ರಾಬ್ಲಮ್ ಬರ್ತಿರೋದು. ಅದು ಸ್ಟೋರ್ ಮಾಡ್ತಾ ಇದ್ದೀರಾ ನೀವು. ದಯವಿಟ್ಟು ಸದ್ಯಕ್ಕೆ ಅದಕ್ಕೆ ಏನು ಮಾಡಕ್ ಹೋಗ್ಬೇಡಿ. ನಿಮ್ಮ ಮದುವೆ ಸಮಾರಂಭದಲ್ಲಿ ಇವತ್ತು ನಮ್ ಗೋಲ್ಡ್ ಇಲ್ಲದೆ ಯಾವ ಮದುವೆನೂ ಸೊ ಮೋದಿಜಿ ಇಸ್ ಬಿನ್ ವೆರಿ ಪ್ರಾಕ್ಟಿಕಲ್. ನೀವು ಮಿತವಾಗಿ ಬಳಸಿ ಅಂತ ಹೇಳಿದ್ದಾರೆ, ನೀವು ಬಳಸಬೇಡಿ ಅಂತ ಹೇಳಿಲ್ಲ ಎಲ್ಲ. ಸೊ ಗೋಲ್ಡ್ ವಿಚಾರದಲ್ಲಿ ಈ ಬಿಸ್ಕೆಟ್ ಆ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಿ ಅಂತ ಗೋಲ್ಡ್ ವಿಚಾರ ಅಷ್ಟೇ ಹೇಳಿದ್ರು. ಮಿಕ್ಕಿದ ಎಲ್ಲರೂ ಮಹಿಳೆಯರಿಗೆ ಗೋಲ್ಡ್ ಇಲ್ಲದೆ ನಮ್ಮ ಸಮಾಜದಲ್ಲಿ ಗೋಲ್ಡ್ ಇಲ್ಲದೆ ಅದು ಆಗಕ್ಕಿಲ್ಲ. ಸೊ ದಟ್ ಈಸ್ ಆಲ್ಸೋ ಸಿ ವೆರಿ ವೆರಿ ಟ್ಯಾಕ್ಟ್ಫುಲ್ಲಿ ಆಸ್ ಎ ಗಾರ್ಡಿಯನ್, ಆಸ್ ಎ ಹೆಡ್ ಆಫ್ ದ ಸ್ಟೇಟ್ ಅವರು ತುಂಬಾ ಚೆನ್ನಾಗಿ ಖಂಡಿತ. ಕೃಷ್ಣ ಸರ್